ತಂದೆ ತಾಯಿನ ನಮ್ಗೆ ಅಕ್ಸೆಪ್ಟ್ ಮಾಡ್ಕೊಂಡು ಮತ್ತೆ ಯಾರು ಅಕ್ಸೆಪ್ಟ್ ಮಾಡ್ಕೋತಾರೆ? ನಮ್ಮ ಫೀಲಿಂಗ್ಸ್ ನಾವು ಯಾರಿಗೂ ಹೋಗಿ ಹೇಳಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಬಟ್ ನಮ್ಮ ಫೀಲಿಂಗ್ಸ್ ನಾವು ಬದುಕ್ತಾ ಇರ್ತೀವಿ. ಒಂಥರ ಸಂಗನ್ ತರ ಆಡ್ತೀಯಾ, ಹಾಸ್ಪಿಟಲ್ ಕರ್ಕೊಂಡೋಗಿ ನೀನ್ ಚೆಕಪ್ ಮಾಡಿಸ್ಲಾ ಅಂತ ಒಂದು ತಮಾಷೆ ವಿಷಯಕ್ಕೆ ನಮ್ಮ ತಂದೆನ ನನ್ಗೆ ಹೊಡೆದಿರ್ತಾರೆ. ನಾನು ಅವಾಗ ನಮ್ಮ ಅಪ್ಪನೇ ಜಗಳ ಮಾಡಿ ನಾನು ಮನೆಯಿಂದ ಹೊರಗೆ ಬಂದ್ಬಿಡ್ತೀನಿ. ಆ ಭಾವನೆ ನಮ್ಮಲ್ಲಿ ಬಂದ್ಬಿಡುತ್ತೆ. ಒಂದು ವಿಮೆನ್ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ. ಒಂದು ತಾಯಿ ತರ ನಾನು ಹೇಗೆ ಒಂದು ಮಗನ್ ತುಂಬಾ ಹುಡುಗಿ ಜೊತೆ ಜಾಸ್ತಿ ಸೇರೋದು. ನಾನು ಯಾವಾಗ ನಾನೇ ಒಂದು ಮಂಗಳಮುಖಿ ಅಂತ ಗೊತ್ತಾದಾಗ ಹೇಗೆ ಈ ಪ್ರಪಂಚನ ಫೇಸ್ ಮಾಡ್ತೀನಿ ಅನ್ನೋದು ಒಂದು ಭಯ. ಮಂಗಳಮುಖಿ ಅಂದ್ರೆ ಹೇಗಿರ್ತಾರೆ, ಏನಿರುತ್ತೆ ಅವ್ರ ಬದುಕು? ನೀವು ಮಂಗಳಮುಖಿ ಆಗೋದಕ್ಕಿಂತ ಮಂಗಳಮುಖಿಯರು ಅಂದಾಗ ನಿಮ್ಮ ಕಲ್ಪನೆ ಏನಿತ್ತು? ಫಸ್ಟ್ ಆಫ್ ಆಲ್ ಜನ ನೋಡೋ ರೀತಿ ಆ ತರ ಇತ್ತು. ಒಂದು ಗಂಡು ಮಗನಾಗಿ ಹುಟ್ಟಿ ಈ ತರ ಕೆಲಸ ಮಾಡುವಾಗ. ವೀಕ್ಷಕರೇ ನಮಸ್ಕಾರ. ವಿ2 ನ್ಯೂಸ್ನ ಭರವಸೆಯೇ ಬದುಕು ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಮನುಷ್ಯನಿಗೆ ತನ್ನ ಬದುಕನ್ನ ಕಟ್ಕೊಳ್ಳೋದಕ್ಕೆ ಛಲ ಅಂತ ಒಂದಿರಬೇಕು. ಅದಿರಬೇಕು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಆದ್ರೆ ಈ ಬಡಿದಾಟದ ಬದುಕು, ಈ ಜಂಜಾಟದ ಬದುಕಲ್ಲಿ ಅದು ಮಂಕಾಗಿರುತ್ತೆ. ಆ ಛಲವನ್ನ ಮತ್ತೆ ನಾವು ಎಚ್ಚರಿಸಬೇಕಾಗತ್ತೆ. ಹಲವಾರು ಅಂಶಗಳಿದೆ ಅದಕ್ಕೆ. ಎಲ್ಲೋ ನೀರಿಲ್ಲದಂತಹ ಒಂದು ಬಂಡೆ ಅಥವಾ ಎಂಥ ಭೂಮಿಲಿ ಒಂದು ಗಿಡ ನಗನಗುತ್ತಾ ಕಂಗೊಳಿಸ್ತಾ ಇರತ್ತೆ. ಅದು ನಮ್ಗೆ ಹೇಳ್ಕೊಡುತ್ತೆ ಛಲ ಅನ್ನುವಂಥದ್ದು ಬದುಕಲ್ಲಿ ಹೇಗಿರ್ಬೇಕು ಅಂತ. ಈ ತರ ಸಾಕಷ್ಟಿದೆ. ಅಷ್ಟೇ ಯಾಕೆ, ಸಾಕಷ್ಟು ವ್ಯಕ್ತಿಗಳಿದ್ದಾರೆ, ಅವರ ಬದುಕಿದೆ. ಅವರ ಮುಖೇನ ನಾವು ಸ್ಫೂರ್ತಿಯನ್ನ ಪಡೆದು ನಮ್ಮ ಬದುಕಿನ ಛಲವನ್ನ ನಾವು ಎಚ್ಚರಿಸಿಕೊಂಡು ನಮ್ಮ ಬದುಕನ್ನ ಸಾಗಿಸ್ಬೇಕು. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಖಂಡಿತವಾಗ್ಲೂ ಅವರ ಮಾತು, ಜೀವನ ಮತ್ತು ಅವರ ದೃಷ್ಟಿಕೋನ ಎಲ್ಲವೂ ಕೂಡ ನಮಗೆ ಸ್ಫೂರ್ತಿ ಆಗ್ತಾ ಹೋಗುತ್ತೆ. ಸೊ ಒಬ್ಬ ಮಂಗಳಮುಖಿ ಆಗಿದ್ರು ಕೂಡ ಜೀವನವನ್ನ ಹೇಗೆ ಮಾದರಿಯಾಗಿ ಕಟ್ಕೊಳ್ಬಹುದು ಅನ್ನುವಂಥ ಒಂದು ಒಳ್ಳೆ ಅಂಶಗಳನ್ನ ಪರಿಚಯ ಮಾಡ್ಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಸ್ವಾಗತಿಸೋಣ. ಐಶ್ವರ್ಯ ಅವರು. ಮೇಡಮ್ ನಮಸ್ಕಾರ ತಮ್ಗೆ. ನಮಸ್ತೆ. ವೆಲ್ಕಮ್ ಟು ಭರವಸೆಯೇ ಬದುಕು. ಥ್ಯಾಂಕ್ ಯು. ಹೇಗಿದ್ದೀರಿ? ಫಸ್ಟ್ ಆಫ್ ಆಲ್ ಭರವಸೆ ಎಷ್ಟರ ಮಟ್ಟಿಗಿದೆ? ಎಷ್ಟು ಖುಷಿಯಿಂದ ಜೀವನ ನಡೀತಾ ಇದೆ? ಹೇಗಿದ್ದೀರಾ? ತುಂಬಾ ಖುಷಿಯಾಗಿದ್ದೀನಿ. 100% ಪಾಸಿಟಿವ್ ಆಗಿದ್ದೀನಿ. ಓಕೆ. ಸೊ ಅದೇ ನನ್ನ ಭರವಸೆ ಅಂತೀರಿ? ಹೌದು. ಎಸ್, ಫೈನ್. ಸೊ ಐಶ್ವರ್ಯ ಅವರು ಇವತ್ತು ಏನೆಲ್ಲ ಇದ್ದಾರೆ, ಹೇಗಿದ್ದಾರೆ ಅನ್ನುವಂಥ ಸಾಕಷ್ಟು ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ಇವತ್ತು ನಾವು ತಿಳ್ಸೋಕೆ ಹೊರಟಿದ್ದೀವಿ. ಸೊ ಎಸ್, ಮಾತಾಡೋದಕ್ಕಿಂತ ಮುಂಚೆ ಹೇಳಿ ಮ್ಯಾಮ್, ನಾವು ಸಾಮಾನ್ಯವಾಗಿ ಮಂಗಳಮುಖಿಯರು ಅಂದ ತಕ್ಷಣ ಒಂದಷ್ಟು ತಪ್ಪು ಕಲ್ಪನೆಗಳು ಇದೆ, ತಪ್ಪುಗಳಲ್ಲಿ ಒಂದಷ್ಟು ಸರಿಯೂ ಇದೆ, ತಿದ್ಕೊಳ್ಳುವಂಥದ್ದು ಇದೆ. ನೀವು ಮಂಗಳಮುಖಿ ಆಗೋದಕ್ಕಿಂತ ಮಂಗಳಮುಖಿಯರು ಅಂದಾಗ ನಿಮ್ಮ ಕಲ್ಪನೆ ಏನಿತ್ತು? ಫಸ್ಟ್ ಆಫ್ ಆಲ್ ಮಂಗಳಮುಖಿ ಅಂದ ತಕ್ಷಣನೇ ಕನ್ಸೆಪ್ಷನ್. ಬಿಕಾಸ್ ಯಾಕಂತ ಹೇಳಿದ್ರೆ, ಸೊ ನಾನು ಒಂದು ಮಂಗಳಮುಖಿ ಆಗಿ ನಾನು ಈ ಕಮ್ಯುನಿಟಿಗೆ ಬರಕ್ ಮುಂಚೆ ತುಂಬಾ ಒಂದು ಕನ್ಫ್ಯೂಷನ್ ಅಲ್ಲಿ. ಮಂಗಳಮುಖಿ ಅಂದ್ರೆ ಹೇಗಿರ್ತಾರೆ, ಏನಿರುತ್ತೆ ಅವ್ರ ಬದುಕು, ಸೊ ಭಯ, ಏನೋ ಒಂದು ಗೊಂದಲ ಮನಸ್ಸಲ್ಲಿ. ಸೊ ಆ ಥರ ಒಂದು ಸ್ಟೇಜ್, ಆ ಥರನೇ ಇದು ಮಾಡ್ಕೊಂಡಿದ್ದೆ. ಬಟ್ ನಾನು ಯಾವಾಗ ನಾನೇ ಒಂದು ಮಂಗಳಮುಖಿ ಅಂತ ಗೊತ್ತಾದಾಗ, ಸೊ ಹೇಗೆ ಈ ಪ್ರಪಂಚನ ಫೇಸ್ ಮಾಡ್ತೀನಿ ಅನ್ನೋದು ಒಂದು ಭಯ ಹುಟ್ಕೊಬಿಟ್ಟಿದೆ ನನ್ನಲ್ಲಿ. ನಿಜ ನಿಜ. ಬಟ್ ಇಲ್ಲ, ಈಗ ಆ ಪ್ರಪಂಚದಲ್ಲೇ ಧೈರ್ಯವಾಗಿ ಬದುಕ್ತಾ ಇದ್ದೀರಿ ಅಲ್ವಾ? ಅದಕ್ಕಿಂತ ಬೇಕಾ ಹೇಳಿ? ತುಂಬಾ ಸಂತೋಷ ಮ್ಯಾಮ್. ಹೇಳಿ, ಎಲ್ರಂತೆ ನೀವು ಒಂದು ಮಗುವಾಗಿ ಹುಟ್ಟುತ್ತೀರಾ, ಎಲ್ರಂತೆ ಒಂದಷ್ಟು ಆಸೆ ಆಕಾಂಕ್ಷೆಗಳಿರುತ್ತೆ, ಎಲ್ರು ಬೆಳೆದಂತೆ ನೀವು ಬೆಳಿತೀರಾ. ಆ ಬಾಲ್ಯ ಹೇಗಿತ್ತು? ಆಗ ನೀವು ಒಬ್ಬ ಗಂಡು ಮಗು ಆಗೇ ಇದ್ರಿ. ಸೊ ಆ ದಿನಗಳು ಹೇಗಿತ್ತು? ಏನಾದ್ರು ನೆನಪಿದ್ಯಾ? ತುಂಬಾ ನೆನಪಿದೆ. ಸೊ ಫಸ್ಟ್ ಆಫ್ ಆಲ್, ನಾನು, ನಮ್ಮ ತಂದೆ ಹೆಸರು ಗಜೇಂದ್ರ ಅಂತ, ತಾಯಿ ಹೆಸರು ಮಂಜುಳಾ ಅಂತ. ಸೊ ನಾನೊಂದು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದವಳು. ನಾನು ಹುಟ್ಟಿರೋ ಜಾಗ ಬಂದ್ಬಿಟ್ಟು ಶ್ರೀರಾಮ್ಪುರಂ. ಒಂದು ಏನಂತಾರೆ, ಮಿಡ್ಲ್ ಕ್ಲಾಸು ಅಲ್ಲ, ತುಂಬಾ ಒಂಥರ ಏನಂತಾರೆ, ತುಂಬಾ ಸ್ಲಮ್ ಟೈಪ್, ಆ ಟೈಪಲ್ಲಿ ನಾನು ಹುಟ್ಟಿರ್ತೀನಿ. ಸೊ ಪ್ರಪಂಚ ಅಂದ್ರೆ ಏನು ಗೊತ್ತಿರಲ್ಲ. ಏನಂತಾರೆ, ಡೈಲಿ ಜಗಳಗಳು, ರೋಡಿಸಮು, ಆಮೇಲೆ ಕೂಗಾಟ, ಜಗಳ, ಇದೇ ಡೈಲಿ. ಎದ್ದಿದ ತಕ್ಷಣ ಏನೋ ಒಂಥರ ಜನ, ತುಂಬಾ ಜನ ಜಾಸ್ತಿ ಅಲ್ಲಿ. ಸೊ ಎನ್ವಿರಾನ್ಮೆಂಟ್ ಅಲ್ಲಿ ಅಕ್ಕಪಕ್ಕನೂ ಜನ, ಎಲ್ಲೂ ಜನ, ಆಮೇಲೆ ಎಲ್ಲಿ ನೋಡಿದ್ರು ಒಂದು ಆರ್ಗ್ಯುಮೆಂಟ್ಸ್, ಜಗಳಗಳು, ರೋಷ, ಆಕ್ರೋಶ ಅನ್ನುವಂಥದ್ದು, ಎಲ್ಲ ರಕ್ತ ಕುದಿತಾ ಇರುವಂತದ್ದು. ಆ ಟೈಮಲ್ಲಿ ಅಂತೂ ನಾನು ಹೇಳ್ಬೇಕು ಅಂದ್ರೆ ತುಂಬಾನೇ. ಆಕ್ಚುಲಿ ನಮ್ಮ ಅಣ್ಣ ಬಂದ್ಬಿಟ್ಟು ಗೌತಮ್ ಸುನಿಲ್ ಅಂತ. ಸೊ
ಅವನು ಈ ಏರಿಯಾದಲ್ಲಿ ಮೀನ್ಸ್ ಏನಂತಾರೆ ಹುಡುಗರ ಜೊತೆಲ್ಲ ಸೇರಿ ಈ ರೌಡಿಸಮು ಆ ಥರ ಎಲ್ಲ ಇರ್ತಾನೆ. ಸೊ ನಾನು ನನ್ನ ಬಾಲ್ಯದಲ್ಲಿ ತುಂಬಾ ಹುಡುಗಿರ ಜೊತೆ ಜಾಸ್ತಿ ಸೇರೋದು, ಕುಂಟೆ ಬೆಲೆ ಆಡೋದು, ಮತ್ತೆ ಅವ್ರ ಜೊತೆ ಏನೇನೋ ರಂಗೋಲಿ ಹಾಕೋದು, ಮತ್ತೆ ತುಂಬಾ ಅದು ನಾನು ಹೇಳ್ಕೊಳಕ್ ಆಗ್ತಾ ಇರ್ಲಿಲ್ಲ. ಆಕ್ಚುಲಿ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ವಿಷಯ ಏನು ಅಂತ. ಸೊ ಅದು ಅಟ್ರಾಕ್ಷನ್ ಮೀನ್ಸ್ ಇದ್ರಲ್ಲಿ ನನ್ಗೆ ಆಸಕ್ತಿ ಇರುತ್ತೆ, ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಯಾವ್ದೊಂದು ಅಡ್ಗೆ ಮಾಡೋದು, ಸೊ ನಮ್ಮ ಅಮ್ಮನ್ಗೆ ಅವಾಗೆಲ್ಲ ಹೊರಳ್ಕಾಳು ಇತ್ತಲ್ಲ, ಅದೆಲ್ಲ ಅವ್ರಿಗೆ ಮಸಾಲೆ ರುಬ್ಕೊಡೋದು, ಅದೆಲ್ಲ ನಾನು ಹೆಣ್ಮಕ್ಳು ಮಾಡೋ ಕೆಲಸ ಎಲ್ಲ ಜಾಸ್ತಿ ಮಾಡ್ತಿರ್ತಿದ್ದೆ. ನಮ್ಮಮ್ಮ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಡ್ತಿದ್ದೆ, ನಮ್ಮ ಅಮ್ಮನ್ಗೆ ಹೆಲ್ಪ್ ಮಾಡ್ತಿದ್ದೆ, ರಂಗೋಲಿ ಹಾಕ್ತಿದ್ದೆ ಹೊರಗಡೆ. ಅದೆಲ್ಲ ತುಂಬಾ ಸಾಕಷ್ಟು ಮಾಡಿದೀನಿ ನಾನು. ಅದೆಲ್ಲ ನೆನ್ಸ್ಕೊಂಡ್ರೆ ಒಂದ್ಸತಿ ನಗು ಬರುತ್ತೆ. ಸೊ ಯಾಕಂದ್ರೆ ಜನ ನೋಡೋ ರೀತಿ ಆ ತರ ಇರುತ್ತೆ. ಒಂದು ಗಂಡ್ ಮಗನಾಗಿ ಹುಟ್ಟಿ ಈ ತರ ಕೆಲಸ ಮಾಡುವಾಗ ಅವ್ರ ಕಲ್ಪನೆ ಯಾವ ತರ ಇರುತ್ತೆ. ಸೊ ಅದು ಒಂದು ಕಾಮನ್ ಪರ್ಸನ್ ಆಗಿ ಅರ್ಥ ಆಗುತ್ತೆ. ನಿಜ. ನೀವು ಈಗ ಬೆಳಿತಾ ಬೆಳಿತಾ ಹೋಗ್ತೀರಾ. ನೀವು ಹೇಳ್ತಾ ಇದ್ರಿ ಈಗ ಮನೇಲಿ ನಾನು ತಾಯಿಗೆ ಹೆಲ್ಪ್ ಮಾಡ್ತಾ ಇದ್ದೆ, ಹೆಚ್ಚು ಹುಡುಗಿರ ಜೊತೆ ನಾನು ಬೆಳೀತಾ ಇದ್ದೆ, ಅದೇ ಇಷ್ಟ ಆಗ್ತಿತ್ತು ಅಂತ. ಸ್ವಾಭಾವಿಕವಾಗಿ ನೋಡೋದಾದ್ರೆ ಚಿಕ್ಕ ಮಕ್ಕಳು ಬೆಳೀತಾ ಇರುವ ಹಂತದಲ್ಲಿ ಜಾಸ್ತಿ ಅಮ್ಮನ ಪ್ರಭಾವ ಜಾಸ್ತಿ ಇರುತ್ತೆ. ಈಗ ಎಲ್ರು ಮಾಡಿರ್ತಾರೆ, ಚಪಾತಿ ಮಾಡುವಾಗ ಲಟ್ಟಣಿಗೆ ತಗೊಂಡ್ ಮಾಡೋದು, ರಂಗೋಲಿ ಹಾಕುವಾಗ ನಾನೊಂದು ಹಾಕ್ತೀನಿ ಅನ್ನೋಂಥದ್ದು. ಅಂದ್ರೆ ಇದು ವಿಭಿನ್ನ ಅಂತಲ್ಲ, ಕಾಮನ್. ಬಟ್ ನಿಮ್ಮಲ್ಲಿ ಏನೋ ಒಂದು ಸ್ಪೆಷಲ್ ಒಂದು ಕ್ಯಾರೆಕ್ಟರ್ ಬಂದಿರುತ್ತೆ. ಅಂದ್ರೆ ನಿಮಗೆ ಅದು ಭಾಸ ಆಗ್ತಿರತ್ತೆ, ಅದು ನಮ್ ಯಾರಿಗೂ ಗೊತ್ತಿರಲ್ಲ. ಈಗ ನಿಮ್ ತಾಯಿ ಆಗ್ಲಿ ಏನ್ ಅನ್ಕೊಂಡಿರ್ಬೋದು, ಅಥವಾ ನೋಡೋಂತ ವ್ಯಕ್ತಿ ಏನ್ ಅನ್ಕೊಂಡಿರ್ಬೋದು, ಅಂದ್ರೆ 4 ಮಕ್ಕಳಂತೆ ಇವ್ರು ಮಾಡ್ತಿದಾರೆ ಅಷ್ಟೇ. ಆದ್ರೆ ನಿಮ್ಮೊಳಗೊಂದು ಯಾರಲ್ಲೂ ಇಲ್ಲದಂತ ಒಂದು ಭಾವ, ಒಂದು ಭಾಸ ಆಗ್ತಾ ಇರತ್ತೆ. ಸೊ ಏನಾಗ್ತಾ ಇತ್ತು ಆ ಮೂಮೆಂಟ್ ಅಲ್ಲಿ? ಸೊ ನೀವ್ ಹೇಳ್ದಂಗೆ ತಾಯಿಗೆ ಯಾವತ್ತೂ ಅವ್ರ ಮಕ್ಕಳು ಬಂದ್ಬಿಟ್ಟು ಏನೇ ಹೆಲ್ಪ್ ಮಾಡಿದ್ರು, ನನ್ ಮಕ್ಳದ್ ಹೆಲ್ಪ್ ಮಾಡ್ತಿದಾರೆ ಅಂತ ಒಂದು ಪ್ರೀತಿ ಬರುತ್ತೆ. ಬಟ್ ಅವ್ರಿಗೆ ಅದು ಗೊತ್ತಾಗಲ್ಲ. ಮೀನ್ಸ್ ಇವರು ತುಂಬಾ ಫೆಮಿನೈನ್ ಆಗಿದ್ದಾರೆ. ಸೊ ಇವರು ಒಂಥರ ಏನೋ ಒಂದು ರಾಂಗ್ ಯಾವ ತರ ಅಂತಾರೆ, ಹುಡುಗಿ ತರ ಹಾಡೋದು. ಸೊ ಅದೆಲ್ಲ ಗೊತ್ತಿರಲ್ಲ. ಮೀನ್ಸ್ ಯಾವ್ದೇ ಮಕ್ಳು ಏನೊಂದು ಕೆಲ್ಸ ಮಾಡಿದ್ರು, ನನ್ ಮಗ ನಾನು ಕೆಲಸ ಮಾಡ್ಕೊಡ್ತಾ ಇದ್ದಾನೆ, ಹೆಲ್ಪ್ ಮಾಡ್ತಿದ್ದಾನೆ, ಅಮ್ಮನ್ ಸಪೋರ್ಟ್ ಮಾಡ್ತೇನೆ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಅದು ನಮಗ್ ಗೊತ್ತಿರುತ್ತೆ, ಏನೋ ನಮ್ಮಲ್ಲಿ ಏನೋ ಬೇರೆ ಆಸಕ್ತಿ ಇದೆ. ಸೊ ಜಾಸ್ತಿ ಹುಡುಗಿರ್ ತರಾನೇ ನಾವು ಮಾಡ್ತಾ ಇದೀವಿ. ಸೊ ಅಮ್ಮನ್ಗೆ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಅವ್ರ ಕೆಲ್ಸಗಳೆಲ್ಲ ನಾವು ಒಂದು ತಾಯಿ ತರ, ನಾನು ಹೇಗೆ ಒಂದು ಮಗನ್ ಒಂದು ಅಡಿಗೆ ಮಾಡೋದು, ಫ್ಯಾಮಿಲಿ ತರ ಡಾಮಿನೇಟ್ ಆಗಿರೋದು, ಆತರ ಆಟ ಆಡುವಾಗ ಕೂಡ ಒಂದು ಆ ಭಾವನೆ ನಮ್ಮಲ್ಲಿ ಬಂದ್ಬಿಡುತ್ತೆ, ಒಂದು ವಿಮೆನ್ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ. ಸೊ ಆ ತರನೇ ನಡ್ಕೊ ಬರ್ತಾ ಇರ್ತೀವಿ. ಬಟ್ ತಾಯಿಗೆ ಅಷ್ಟೊಂದು ಗೊತ್ತಾಗಿಲ್ಲ. ಸೊ ನಮ್ ತಂದೆಗೂ ನಾನು ಜಾಸ್ತಿ ಹೇಳ್ಕೊಂಡಿರ್ಲಿಲ್ಲ. ಸೊ ಯಾವ್ದೊಂದು ತಮಾಷೆ ವಿಷಯಕ್ಕೆ ನಮ್ ತಂದೆನ ನನ್ಗೆ ಹೊಡೆದಿರ್ತಾರೆ ಸಣ್ಣ ವಯಸ್ಸಲ್ಲಿ. ಸೊ ನೀನ್ ಒಂಥರ ಸಂಗನ್ ತರ ಆಡ್ತೀಯಾ, ಹಾಸ್ಪಿಟಲ್ ಕರ್ಕೊಂಡೋಗಿ ನೀನ್ ಚೆಕಪ್ ಮಾಡಿಸ್ಲಾ ಹಂಗಿಂಗ್ ಅಂತ ಹೇಳ್ಬಿಟ್ಟು, ನಾನು ಅವಾಗ ನಮ್ಮ ಅಪ್ಪನೇ ಜಗಳ ಮಾಡಿ ನಾನು ಮನೆಯಿಂದ ಹೊರಗೆ ಬಂದ್ಬಿಡ್ತೀನಿ ಜಗಳ ಮಾಡ್ಕೊಂಡು. ಸೊ ಆ ಥರ ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್. ಬಟ್ ತುಂಬಾ ಬೇಜಾರಲ್ವಾ ಮೇಡಮ್ ಅದು? ಅಂದ್ರೆ ನಾನು ಅನ್ನುವಂಥದ್ದು, ದೇಹದಲ್ಲಿ ಅಥವಾ ಮಾನಸಿಕವಾಗಿ ನಮ್ಮಲ್ಲಿ ಆಗುವಂತ ಬಯಕೆಗಳಿದೆಯಲ್ವಾ, ಅದ್ಯಾವುದು ನಾವು ಅಂಗಡಿಯಿಂದ ಕೊಂಡ್ಕೊಂಡು ಬರೋದಲ್ಲ, ನಮಗ್ ಗೊತ್ತಿಲ್ಲದೇನೆ ಆಗುವಂಥದ್ದು. ಅದು ನಾವು ಸ್ಪಂದಿಸ್ತಾ ಹೋಗ್ತೀವಿ ಅಷ್ಟೇ. ಅದಕ್ಕೆ ಸ್ಪಂದಿಸ್ತಾ ಹೋದಾಗ ನಮ್ಗೊಂದು ಸಮಾಧಾನ ಸಿಗುತ್ತೆ. ಇದು ಪ್ರಕೃತಿಯ ಒಂದು ನಿಯಮ ಮತ್ತೆ ಭಾಗ. ಬಟ್ ಅದಕ್ಕೆ ವಿರುದ್ಧವಾಗಿ ಮಾತುಗಳು ಬಂದಾಗ, ಅದು ಖುದ್ದಾಗಿ ನಮ್ಮ ತಂದೆ, ನಮ್ಮನೆಯವ್ರು ಯಾವ ತರ ಮಾತಾಡಿದಾಗ ನಾವೆಲ್ಲ ಮೂಲೆ ಗುಂಪು ಆಗ್ಬಿಡ್ತೀವಿ. ಅಂದ್ರೆ ಸಮಾಜದಿಂದ ಆಗುವಂಥದ್ದು ಎರಡನೇ ಮಾತಾಗತ್ತೆ. ನಮ್ಮನೆಯವ್ರು ನಮ್ಗೆ ಈ ರೀತಿ ಅಂದ್ಬಿಟ್ರಲ್ಲ, ಆ ಕ್ವೆಶನ್ ಇರುತ್ತಲ್ಲ, ಅದಕ್ಕೆ ಸೊಲ್ಯೂಷನ್ ಸಿಗೋಕ್ ಸಾಧ್ಯನೇ ಇಲ್ಲ. ಬಟ್ ಇವರೇ ನಮ್ಮನ್ನ ಒಪ್ಕೊಂಡಿಲ್ಲ ಅಂದ್ರೆ ನಾಳೆ ಯಾರು ಒಪ್ಕೋತಾರೆ ನಮ್ಮನ್ನ? ಅಂದ್ರೆ ನಾನು ಹೇಳುವಂಥದ್ದು, ನಾವೇ ಕುಗ್ಗಿ ಬಿಡ್ತೀವಿ ಸಾಕಷ್ಟು. ಸೊ ಆ ಮೂಮೆಂಟ್ ಹೇಗಿತ್ತು ನಿಮಗೆ? ಹೇಗೆ ಅದನ್ನ ನೀವು ಹೊರಗಡೆ ಬಂದ್ರಿ ಅದರಿಂದ? ಅದನ್ನ ನೆನ್ಸ್ಕೊಂಡ್ರೆ ತುಂಬಾ ನೋವಾಗತ್ತೆ. ಬಿಕಾಸ್ ಯಾಕಂದ್ರೆ ನಾವೊಂದು ಕಮ್ಯುನಿಟಿ ಆಗಿರ್ತೀವಿ, ನಮ್ಮ ಭಾವನೆಗಳು ಯಾರ ಹತ್ರ ಶೇರ್ ಮಾಡ್ಕೊಳಕ್ ಆಗಲ್ಲ. ಸೊ ನಾನು ಹಿಂಗೆ ಹುಡುಗಿರ ಜೊತೆಲ್ಲ ಆಟ ಆಡ್ತಿರ್ತೀನಿ. ಮೀನ್ಸ್ ನೈಬರ್ಸ್ ಅಕ್ಕಪಕ್ಕದಲ್ಲಿರೋರು ಯಾಕೆ ಇವನ್ ಜೊತೆ ಜಾಸ್ತಿ ಇದು ಮಾಡ್ತಿದ್ದೀರಾ, ಇವನ್ನ ಹುಡುಗಿರ್ ನೀವು ಆಟ ಆಡ್ತಿದ್ದೀರಾ, ಹುಡುಗನ್ನ ಯಾಕೆ ಸೇರಿಸ್ಕೊಂಡು ಇದು ಮಾಡ್ತಿದ್ದೀರಾ? ಬಿಕಾಸ್ ಯಾಕಂದ್ರೆ ನಾನು ಟ್ರಾನ್ಸ್ಫಾರ್ಮೇಷನ್ ಮುಂಚೆಯಿಂದ ನಾನು ನಾರ್ಮಲ್ ಆಗಿ ತಾನೇ ಇರ್ತೀವಿ. ಸೊ ಆ ಥರ ಇರುವಾಗ ಯಾರು ಅರ್ಥ ಮಾಡ್ಕೊಳ್ತಿಲ್ವೇನೋ ನಮ್ಮ ಫೀಲಿಂಗ್ಸ್ ನ, ಇದನ್ನ ಯಾರು ತಂದು ನಿಮ್ಗೆ ಇಡಲ್ಲ ನಿಮ್ ಮನ್ಸಲ್ಲಿ. ಓಕೆನಾ? ಈ ಫೀಲಿಂಗ್ಸ್ ಅನ್ನೋದು ಒಂದು ಭಾವನೆ ಅನ್ನೋದು ಒಂದು ಹಾರ್ಮೋನಲ್ ಅದಲ್ಲ, ಇವಾಗ ಟೆಕ್ನಿಕಲ್ ವರ್ಡ್ಸ್ ಎಲ್ಲ ಬಂದಿದೆ. ಬಟ್ ನಮ್ಗೆ ಆ ಭಾವನೆಗಳು ಅದ್ ಹೇಗ್ ಬರುತ್ತೆ, ಯಾಕಾಗತ್ತೆ? ಇವಾಗ ದೇವ್ರನ್ನ ತೋರ್ಸಂದ್ರೆ ತೋರ್ಸಕ್ಕಾಗಲ್ಲ, ಭಕ್ತಿನ ಇದ್ ಮಾಡ್ಕೋಬಹುದು. ನನ್ ಭಕ್ತಿನ ಕೈ ಮುಗಿಯೋದ್ರಿಂದ ಇದರಿಂದ ನಾವು ತೋರ್ಸ್ಬೋದು ಹೊರತು ದೇವ್ರನ್ನ ತೋರ್ಸು, ದೇವ್ರ ಇದಾನ ಅಂತ ಹೇಳಿ ಪ್ರೂವ್ ಮಾಡಕ್ಕಾಗಲ್ಲ. ಅದು ಆ ಥರನೇ ಇದನ್ನು. ಆಕ್ಚುಲಿ ನಮ್ಮ ಫೀಲಿಂಗ್ಸ್ ನಾವು ಯಾರಿಗೂ ಹೋಗಿ ಹೇಳಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಬಟ್ ನಮ್ಮ ಫೀಲಿಂಗ್ಸ್ ನಾವು ಬದುಕ್ತಾ ಇರ್ತೀವಿ ಅಲ್ವಾ? ಸೊ ಆತರ ಅರ್ಥ ಮಾಡ್ಕೊಳ್ಳೋರ್ಗೆ ಅರ್ಥ ಮಾಡಿಸ್ಬೋದು, ಅರ್ಥ ಮಾಡ್ಕೊಳ್ಳೋರ್ಗೆ ಏನು ಮಾಡಕ್ಕಾಗಲ್ಲ. ಆ ನೋವುಗಳು
ಒಬ್ಬರನ್ನ ನೀವು ದೂರ ಮಾಡಿದಾಗ ತುಂಬಾ ಕಷ್ಟ. ನಾನು ಹೇಳ್ತೀನಲ್ಲ, ನಾವು ಚಿಕ್ಕ ವಯಸ್ಸಿಂದ ಇದೆಲ್ಲ ತುಂಬಾ ನೋಡ್ಬಿಟ್ಟಿದೀವಿ. ಏನನ್ನೋದು ನಿಮ್ ತಂದೆಯವ್ರ ಆ ರೀತಿ ಅಂತಂದಾಗ ನಿಮ್ಗೆ ಇಲ್ಲಿ ಎರಡು ಭಾವ ಹುಟ್ಟುತ್ತೆ. ಒಂದು ಅಪ್ಪ ಅನ್ನುವಂಥ ಭಾವನೆ ಅದು ಯಾವಾಗ್ಲೂ ಇರುತ್ತೆ. ಈಗ ನಾನು ಅದಕ್ಕೆ ಪ್ರಾಮುಖ್ಯತೆ ಕೊಡಲು ಈ ರೀತಿ ಬೈದ್ರು ಅಂತ ಅದಕ್ಕೆ ನಾನು ಗಮನ ಹರಿಸ್ಲು ಅಂತ ಇರುತ್ತೆ. ನಾವು ಬೈದ್ರು ಅಂತ ಗಮನ ಹರಿಸೋದಕ್ಕೋದ್ರೆ ಅವರಿಂದ ದೂರ ಆಗ್ಬೇಕಾಗತ್ತೆ. ಅಪ್ಪ ಅಂತ ಭಾವಿಸೋದಕ್ಕೆ ಹೋದ್ರೆ ಅವ್ರು ನಮ್ಮನ್ನ ಹತ್ರ ತಗೊಳ್ಳಲ್ಲ, ಈ ರೀತಿ ಮಾತಾಡ್ತಾರೆ. ಒಂಥರ ಸಂದಿಗ್ಧ ಪರಿಸ್ಥಿತಿ ಇದು. ಸೊ ಸೊ ಅದನ್ನ ನಾನು ಹೆಂಗ್ ಫೇಸ್ ಮಾಡಿದೆ ಅಂದ್ರೆ, ನಮ್ಮ ಅಪ್ಪನ್ಗೆ ನಾನು ಒಂದು ಗಂಡಾಗಿ ಹುಟ್ಟಿರ್ತೀವಿ ನಾವು ಒಂದು ಮನೆಗೆ, ಒಂದು ಅಣ್ಣ ಅಣ್ಣ ಇರ್ತಾನೆ. ಸೊ ಆ ಗಂಡ್ ಮಗನ ಜೊತೆ ನನ್ನೂ ಒಂದು ಗಂಡ್ ಮಗವಾಗಿ ಎತ್ತಿರ್ತಾರೆ. ಸೊ ಯಾವಾಗ ಈ ತರ ನನ್ನ ಭಾವನೆಗಳು ಬದಲಾದಾಗ ಅವ್ರಿಗೇನೆ ಒಂಥರ ಹೊರಗಡೆ, ಅವ್ರು ಯಾಕಂದ್ರೆ ಸೊಸೈಟಿ ಫೇಸ್ ಮಾಡ್ತಾ ಇರ್ತಾರೆ, ಅವ್ರು ತುಂಬಾ ದುಃಖ ಆಗ್ತಾ ಇರುತ್ತೆ. ಏನಿದು ನಮ್ಮ ಮಗ ಹಿಂಗ ಆಗಿದ್ದಾನೆ. ನಾನು ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನ್ಗೆ ಅರ್ಥ ಆಗುತ್ತೆ, ಬಟ್ ನನ್ನ ಪಾಯಿಂಟ್ ವ್ಯೂ ಅಲ್ಲಿ ಅವ್ರಿಗೆ ಅರ್ಥ ಆಗಿಲ್ಲ. ತುಂಬಾ ಟ್ರೈ ಮಾಡಿ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡಿದೆ, ತುಂಬಾ ಕಷ್ಟ ಆಯ್ತು. ಅವ್ರು ಸಾಯೋ ತನಕ ನನ್ನ ಹತ್ರ ಮಾತಾಡ್ದೇನೆ ಹೋದ್ರು. ಮಾತಾಡೇ ಇರ್ಲಿಲ್ಲ ಅವರ. ಸಾಯೋ ಮೂಮೆಂಟ್ ಅಲ್ಲೂ ನನ್ನ ಹತ್ರ ಮಾತಾಡಿರ್ಲಿಲ್ಲ. ಅದು ತುಂಬಾ ದುಃಖ ಇದೆ ಇವಾಗ್ಲೂ. ಬಿಕಾಸ್ ಯಾಕಂದ್ರೆ ನಮ್ಮ ಹೆತ್ತ ತಂದೆ ತಾಯಿನ ನಮ್ಗೆ ಅಕ್ಸೆಪ್ಟ್ ಮಾಡ್ಕೊಂಡು, ಮತ್ತೆ ಯಾರು ಅಕ್ಸೆಪ್ಟ್ ಮಾಡ್ಕೋತಾರೆ? ಡೆಫಿನೆಟ್ಲಿ ಅಲ್ವಾ, ಅದು ಒಂಥರ ಅವರೇ ನಮ್ಮ ಮೊದಲನೇ ಸಂಬಂಧಿಕರು, ಅವರೇ ಆಗಿರ್ತಾರೆ. ಹೆತ್ತದವರೇ ಅವರೇ.